ಹೇಮಾವತಿ ಕೆನಾಲ್ ಹೋರಾಟ ಬಹಳ ಜೋರಾಗಿದೆ. ಮೊನ್ನೆ ತಾನೇ ಬಹಳ ಜೋರಾದ ಹೋರಾಟ ನಡೆಯಿತು. ಹೋರಾಟಗಾರರ ಮೇಲೆಯೇ ಈಗ ಎಫ್ಐಆರ್ ದಾಖಲಾಗಿದೆ. ಡಿಸಿ ಕಚೇರಿಯ ಎದುರು ಸೊಗಡು ಸೋಮಣ್ಣ ಉಪವಾಸ ನಡೆಸಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಹೇಮಾವತಿ ಕೆನಾಲ್ ವಿರೋಧಿಸಿ ನಡೆಸ್ತಾ ಇರುವಂತಹ ಪ್ರೊಟೆಸ್ಟ್ ಇದು. ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಕೂಡಲೇ ಎಫ್ಐಆರ್ ಅನ್ನ ವಾಪಸ್ ತಗೋಬೇಕು ಅಂತ ಸೊಗಡು ಆಗ್ರಹಿಸಿದ್ದಾರೆ. ಇವತ್ತಿನಿಂದ ಆಮರಣ ಅಂತ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಾರೆ. 30ನೇ ತಾರೀಕು ಅಲ್ಲಿ ಇದಕ್ಕೆ ಡೆಲ್ಲಿಗೆ ಹೋಗ್ಬಿಟ್ಟು ಟ್ರಿಬ್ಯುನಲ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದೆ. ದುರದೃಷ್ಟ ಅವರು ಮಾತಾಡಿಸಿ ಇದು ಮಾಡ್ಬೇಕಾದ್ರೆ ಇವತ್ತು ಇದನ್ನು ಟ್ರಿಬ್ಯುನಲ್ನ ಮರ್ಜ್ ಮಾಡಿಬಿಟ್ಟವ್ರೆ ಕಾವೇರಿ ನಿಗಮದಾಗೆ. ಅಲ್ಲಿರ್ತಕ್ಕಂಥ ಕಾವೇರಿ ಇದಿದೆಯಲ್ಲ ವಾಟರ್ ಬೋರ್ಡ್ ಅಥಾರಿಟಿ, ಅದಕ್ಕೆ ಮರ್ಜ್ ಮಾಡಿಬಿಟ್ಟವ್ರೆ. ಅವರು ಸೋಮವಾರ ಭೇಟಿ ಮಾಡಿ ಅಂತ ಅಂದರು. ಸೋಮವಾರ ಭೇಟಿ ಮಾಡೋದಕ್ಕೆ ನಾನೇ ಮಾಡಿದೆ, ಅಲ್ಲೇ ಉಳ್ಕೊಂಡೆ. ಅದಕ್ಕೋಸ್ಕರ ನಾನು ಇಲ್ಲಿ ಬರೋಕ್ಕಾಗಲಿಲ್ಲ. ಈಗ ನನ್ನ ನಿರ್ಧಾರ ಸೀದಾ DC ಆಫೀಸ್ಗೆ ಒಂದು ಚಾಪೆ ತಂದಿದ್ದೀನಿ, ಒಂದು ದಿಂಬು ತಂದಿದ್ದೀನಿ, ಒದಕೆ ತಂದಿದ್ದೀನಿ. ಅಲ್ಲೋಗಿ ಮಲಿಕೊಳ್ತೀನಿ. ಆಮರಣಾಂತರ ಉಪವಾಸ ಸಾಯೋವರೆಗೂ ಅಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಮಠಾಧೀಶರನ್ನು ಬಂಧಿಸೋದು ಒಂದೇ, ದೇವಸ್ಥಾನಗಳು ಬೀಗ ಹಾಕೋದು ಒಂದೇ. ನಮ್ಮ ಧರ್ಮನೇ ಗೊತ್ತಿರೋಂಗೆ ಕಾಣಲ್ಲ ಮನುಷ್ಯನಿಗೆ. ಇರೋದಕ್ಕಿಂತ ಸಾಯೋದು ಒಳ್ಳೆಯದು. ನೋಡೋಣ ಏನಾಗ್ತೈತೆ ಆಗಲಿ. 30ನೇ ತಾರೀಕು ಅಲ್ಲಿ ಇದಕ್ಕೆ ಡೆಲ್ಲಿಗೆ ಹೋಗ್ಬಿಟ್ಟು ಟ್ರಿಬ್ಯುನಲ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.